8ನೇ ತರಗತಿ ಏಳನೆಯ ಗದ್ಯಪಾಠ. 8ನೇ ತರಗತಿ 7ನೆಯ ಗದ್ಯಪಾಠ. ಒಂದು ಮರದ ಬೆಲೆ. ಕನ್ನಡ ದ್ವಿತೀಯ ಭಾಷೆ ತಿಡಿಗನ್ನಡ ಪಠ್ಯಪುಸ್ತಕದ 7ನೆಯ ಗದ್ಯಪಾಠ. ಕೃತಿಕಾರರು ಹಾಮಾನಾಯಕ. ಮರಗಳು ಭೂಮಿ ತಾಯಿ ನಮಗೆ ಒದಗಿಸಿದ ಅತ್ಯುತ್ತಮ ವಸ್ತುಗಳಲ್ಲಿ ಒಂದು. ಮರಗಳು ನಮಗೆ ಅನೇಕ ರೀತಿಯಲ್ಲಿ ಉಪಯೋಗಕಾರಿಯಾಗಿವೆ. ಮರಗಳು ಶುದ್ಧ ಗಾಳಿಯ ಶುದ್ಧೀಕರಿಸುವ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮರಗಳು ಉತ್ತಮ ಮಳೆ ಮಾಡುವಲ್ಲಿ ಬಹಳ ಅವಶ್ಯಕ. ಮರಗಳು ಮಳೆ ಹೊಂದಿರುವ ಮೋಡಗಳನ್ನು ಆಕರ್ಷಿಸಿ ಮತ್ತು ಮಣ್ಣಿನ ಸವಕಳಿ ತಡೆಗಟ್ಟಿ ಭೂಮಿಯ ಸಂರಕ್ಷಣೆ ಮಾಡುತ್ತವೆ. ನಮ್ಮ ಸರ್ಕಾರಗಳು ಮರಗಳ ಮಹತ್ವವನ್ನು ಅರಿತುಕೊಂಡು ಅವುಗಳ ರಕ್ಷಣೆಯನ್ನು ಮಾಡಬೇಕಾಗಿದೆ. ಮತ್ತಷ್ಟು ವಿಚಾರಗಳು ಪಾಠದ ಮುಖಾಂತರ. ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ 8ನೇ ತರಗತಿಯ 7ನೆಯ ಗದ್ಯಪಾಠ ಒಂದು ಮರದ ಬೆಲೆ. ರಚನೆ ಮಾಡಿರುವಂತಹ ಲೇಖಕರು ಹಾಮಾನಾಯಕ. ಇಲ್ಲಿ ಒಂದು ಮರದ ಬೆಲೆ ಎಂದಾಗ ನಮಗೆ ಅರ್ಥವಾಗುವುದಾದರೂ ಏನು ಅಂದರೆ, ನಾವು ಒಂದು ಮರಕ್ಕೆ ಬೆಲೆ ಕಟ್ಟುವುದು ಎಂದು ಅರ್ಥ. ಹಾಗಾದರೆ ನಾವು ಒಂದು ಮರಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ಪ್ರಕೃತಿಯಲ್ಲಿ ಇರತಕ್ಕಂತಹ ಮರಗಳ ಅಥವಾ ಅರಣ್ಯದ ಬೆಲೆಯನ್ನು ನಾವು ಪರಿಗಣಿಸಲು ಅಥವಾ ನಿರ್ಧಾರ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಕೃತಿ ನಮಗೆ ಅಂತಹ ಕೊಡುಗೆಗಳನ್ನು ನೀಡಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ವೃಕ್ಷೋ ರಕ್ಷತಿ ರಕ್ಷಿತಃ ಎನ್ನುವಂತಹ ಮಾತು ಇಂದು ಎಲ್ಲೆಡೆ ಕೇಳಿಬರುತ್ತಿದೆ. ನಾವು ಮರಗಳನ್ನು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ ಎಂಬುದು ಈ ಒಂದು ನುಡಿಮುತ್ತಿನ ಅರ್ಥ. ವೃಕ್ಷೋ ರಕ್ಷತಿ ರಕ್ಷಿತಃ ಎಂದರೆ ಮರಗಳನ್ನು ನಾವು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ ಎಂಬುದು ಈ ಒಂದು ಮಾತಿನ ಅರ್ಥ. ಪರಿಸರದಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಆತಂಕವನ್ನು ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. ಅಂದರೆ ಪ್ರಕೃತಿಯಲ್ಲಿ ಮರಗಿಡಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಜಗತ್ತಿನ ತಾಪಮಾನದಲ್ಲಿ ಅಂದರೆ ತಾಪಮಾನ ಎಂದರೆ ಉಷ್ಣಾಂಶದಲ್ಲಿ ಏರುಪೇರುಗಳು ಹೆಚ್ಚುತ್ತಿರುವ ಆತಂಕವನ್ನು ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. ವಿಜ್ಞಾನಿಗಳು ನಮಗೆ ತಮ್ಮ ಸಂಶೋಧನೆಗಳ ಮುಖಾಂತರ ತಿಳಿಸಿದ್ದಾರೆ ಪ್ರಕೃತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತಿವೆ. ಕಾರಣ ಮರಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ. ಪ್ರಕೃತಿಯಲ್ಲಿ ನಾವು ಮಾಡುತ್ತಿರುವಂತಹ ಕೈಗಾರಿಕೆಗಳು ಹಾಗೂ ಪರಿಸರ ನಾಶ ಇವೆಲ್ಲವೂ ಕೂಡ ಎಂತಹ ಪರಿಣಾಮವನ್ನು ತಾಪಮಾನದಲ್ಲಿ ಅಂದರೆ ಉಷ್ಣತೆಯಲ್ಲಿ ಉಂಟು ಮಾಡುತ್ತಿವೆ ಎಂಬ ಆತಂಕವನ್ನು ವಿಜ್ಞಾನಿಗಳು ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಈ ದಿಸೆಯಲ್ಲಿ ಪ್ರಪಂಚದ ಹಲವು ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಿವೆ. ಆದರೆ ಭಾರತೀಯರಾದ ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿರುವುದು ಅಂದರೆ ಇನ್ನೂ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳದೇ ಇರುವುದು ವಿಷಾದದ ಸಂಗತಿ, ಬೇಸರದ ಸಂಗತಿ. ಮರಗಳನ್ನು ಕಡಿಯುವ ಕೆಲಸ ನಿಲ್ಲಬೇಕು. ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಮನುಕುಲವನ್ನು ರಕ್ಷಿಸುವ ಹೊಣೆ ಕ್ಷಿಪ್ರಗತಿಯಲ್ಲಿ ಆಗಬೇಕು. ಅಂದರೆ ಹೆಚ್ಚು ಹೆಚ್ಚು ಮರಗಳನ್ನು ನಾವು ಬೆಳೆಸುವುದರ ಮೂಲಕ ಮನುಕುಲವನ್ನು ಮನುಷ್ಯ ಕುಲವನ್ನು ರಕ್ಷಿಸುವಂತಹ ಹೊಣೆ, ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳುವಂತಹ ಹೊಣೆ ಅತಿ ಬೇಗ ಆಗಬೇಕಾಗಿದೆ. ಇಂದು ಪರಿಸರದಲ್ಲಿ ಪ್ರಪಂಚದ ಹಲವು ರಾಷ್ಟ್ರಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಪರಿಸರ ರಕ್ಷಣೆಯಲ್ಲಿ ತೊಡಗಿವೆ. ಆದರೆ ಭಾರತೀಯರಾದ ನಾವು ಇನ್ನೂ ಅದರ ಬಗ್ಗೆ ಕಾಳಜಿಯನ್ನು ತೋರಿಸದೇ ಎಚ್ಚರಿಕೆಯ
ಸಲಹೆಗಳನ್ನು ಕೊಡದೇ ಇರುವಂತಹದ್ದು, ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು ಒಂದು ವಿಷಾದದ ಸಂಗತಿ, ಬೇಸರದ ಸಂಗತಿಯಾಗಿದೆ. ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರ ಪರಿಚಯವನ್ನು ನೋಡೋಣ. ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರು ಆಮಾನಾಯಕ. ಲೇಖಕರ ಪರಿಚಯವನ್ನು ನೋಡೋಣ. ಅವರ ಪೂರ್ಣ ಹೆಸರು ಆರೋಗದ್ದೆ ಮಾನಪ್ಪ ನಾಯಕ. ಇವರು ಆಮಾನ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರೋಗದ್ದೆ ಎಂಬಲ್ಲಿ ಜನಿಸಿದರು. ಒಬ್ಬ ಅಧ್ಯಾಪಕರಾಗಿ ಇವರು ಮೈಸೂರು ಮಾನಸ ಗಂಗೋತ್ರಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಇವರು ಅಂಕಣ ಬರಹಗಳಲ್ಲಿ ಅದ್ವಿತೀಯ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಸಾಹಿತ್ಯ ಸಲ್ಲಾಪ, ಸಂಚಯ ಸಂವಾದ, ಸಂಪದ, ಸಾಂಪ್ರತ, ಸ್ಮರಣ, ಸಮೂಹ, ಸೃಜನ, ಸೂಲಂಗಿ, ಬಾಲ್ನೋಟಗಳು ಇವು ಇವರ ಪ್ರಮುಖ ಕೃತಿಗಳು. ಮಹಮ್ಮದ್ ಪೈಗಂಬರ್, ರವೀಂದ್ರನಾಥ್ ಠಾಕೂರ್, ಅಕ್ಕ ಮಹಾದೇವಿ ಮುಂತಾದ ಜೀವನ ಚರಿತ್ರೆಗಳನ್ನು ಕೂಡ ಆಮಾನಾಯಕ ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಸಂಪ್ರತಿ ಅಂಕಣಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ 1985ರಲ್ಲಿ ಬೀದರ್ನಲ್ಲಿ ನಡೆದಂತಹ 57ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಆಯ್ಕೆಯನ್ನು ಆಗಿದ್ದರು. ಇವರು 2000ರಲ್ಲಿ ನಿಧನರಾದರು. ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ಅವರ ಸಂಪದ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ಲೇಖಕರ ಪರಿಚಯದಲ್ಲಿ ನೀವು ಗಮನಿಸಬೇಕಾದಂತಹ ವಿಚಾರಗಳು ಎಂದರೆ ಆಮಾನಾಯಕ ಅವರ ಪೂರ್ಣ ಹೆಸರು ಆರೋಗದ್ದೆ ಮಾನಪ್ಪ ನಾಯಕ. ಇವರು ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಜನನ ಆಗ್ತಾರೆ. ಇವರು ಅಧ್ಯಾಪಕರಾಗಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಇವರು ಕೆಲಸವನ್ನು ಮಾಡಿದ್ದಾರೆ. ಇವರ ಪ್ರಮುಖ ಕೃತಿಗಳು ಎಂದರೆ ಸಾಹಿತ್ಯ ಸಲ್ಲಾಪ, ಸಂಚಯ, ಸಂವಾದ, ಸಂಪದ, ಸಾಂಪ್ರತ, ಸ್ಮರಣ, ಸಮೂಹ, ಸೃಜನ, ಸೂಲಂಗಿ, ಬಾಳ್ನೋಟಗಳು ಇವು ಪ್ರಮುಖ ಕೃತಿಗಳು. ಇನ್ನು ಇವರು ಕೆಲವೊಂದು ಜೀವನ ಚರಿತ್ರೆಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅದು ಮಹಮ್ಮದ್ ಪೈಗಂಬರ್ ಅಂದರೆ ಮುಸ್ಲಿಂ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಗ್ಗೆ ಹಾಗೂ ರವೀಂದ್ರನಾಥ್ ಠಾಕೂರ್ ಬಗ್ಗೆ. ರವೀಂದ್ರನಾಥ್ ಠಾಕೂರ್ ನಮ್ಮ ರಾಷ್ಟ್ರಗೀತೆಯನ್ನು ರಚನೆ ಮಾಡಿರುವಂತಹ ಕವಿಯ ಬಗ್ಗೆ ಹಾಗೂ ವಚನಗಳಲ್ಲಿ ಕವಿಯತ್ರಿ ಎಂಬ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಅಕ್ಕ ಮಹಾದೇವಿ ಇವರ ಜೀವನ ಚರಿತ್ರೆಗಳನ್ನು ಇವರು ರಚನೆ ಮಾಡಿದ್ದಾರೆ ಆಮಾನಾಯಕ. ಹಾಗಾದರೆ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವುದು ಅಂದರೆ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, ಸಂಪ್ರತಿ ಅಂಕಣಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಂಕಣ ಬರಹ, ಸಂಪ್ರತಿ ಅನ್ನೋದು ಒಂದು ಅಂಕಣ ಬರಹ, ಒಂದು ಪತ್ರಿಕೆಗಳಲ್ಲಿ ಬರುವಂತಹದ್ದು. ಇನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಇವರಿಗೆ 57ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಇವರು 2002ರಲ್ಲಿ ನಿಧನ ಆಗ್ತಾರೆ. ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ಅವರ ಸಂಪ್ರದ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಗದ್ಯಪಾಠವನ್ನು ಓದುವುದರ ಮುಖಾಂತರ ಗದ್ಯಪಾಠದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. 8ನೇ ತರಗತಿಯ 7ನೆಯ ಗದ್ಯಪಾಠ ಒಂದು ಮರದ ಬೆಲೆ. ರಚನೆ ಮಾಡಿರುವಂತಹ ಲೇಖಕರು ಆಮಾನಾಯಕ. ಲೇಖಕರು ಹೀಗೆ ಪ್ರಾರಂಭ ಮಾಡ್ತಾರೆ. ಈಚೆಗೆ ಅಮೆರಿಕೆಯಿಂದ ಬಂದ ಒಂದು ಸುದ್ದಿ. 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯ ನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾದ ಪಾಲ್ ಕೆಲೆನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡವನ್ನು ವಿಧಿಸಿದೆ. ಸಸ್ಯ ನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆಯೇ ಕೆಲೆನ್ನನನ್ನು ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು. $20,000 ಜಾಮೀನು ಒದಗಿಸಲು ಸಾಧ್ಯವಾಗದೆ ಹೋಗುವುದರಿಂದ ಅವನಿನ್ನೂ ಜೈಲಿನಲ್ಲೇ ಇದ್ದಾನೆ. ಇಲ್ಲಿ ಗಮನಿಸಿ, ಈಚೆಗೆ ಅಮೆರಿಕದ ಒಂದು ಪತ್ರಿಕೆಯಲ್ಲಿ ಬಂದಂತಹ ಒಂದು ಸುದ್ದಿ. ಅದು ಏನು ಅಂದರೆ 500 ವರ್ಷ ಹಳೆಯದಾದಂತಹ ಮರವೊಂದನ್ನು ಸಸ್ಯ ನಾಶಕ ಅಂದರೆ ಇದು ಒಂದು ಮರಗಳನ್ನು ನಾಶ ಮಾಡತಕ್ಕಂತಹ ಒಂದು ಔಷಧ, ಅದನ್ನು ಬಳಸಿ ಮರವನ್ನು ಕೊಂದಿದ್ದ ಎಂಬ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾದ ಅಮೆರಿಕದಲ್ಲಿ ವಾಸ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಪಾಲ್ ಕೆಲೆನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ
9 ವರ್ಷ ಸಜೆ ಹಾಗೂ $1,000 ದಂಡವನ್ನು ವಿಧಿಸಿದೆ. ಜಿಲ್ಲಾ ನ್ಯಾಯಾಲಯ ಅಂದರೆ ಸೆಷನ್ ಕೋರ್ಟ್, ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಮೊಕದ್ದಮೆಗಳನ್ನು ತೀರ್ಮಾನ ಮಾಡುವಂತಹ ಒಂದು ನ್ಯಾಯಾಲಯ. ಆ ಒಂದು ಜಿಲ್ಲಾ ನ್ಯಾಯಾಲಯವು ಅವನಿಗೆ 9 ವರ್ಷ ಸಜೆ ಹಾಗೂ $1,000 ದಂಡವನ್ನು ವಿಧಿಸಿದೆ. ಯಾವ ಕಾರಣಕ್ಕಾಗಿ ಅಂದರೆ ಸುಮಾರು 500 ವರ್ಷ ಹಳೆಯದಾದಂತಹ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾದಂತಹ ಪಾಲ್ ಕೆಲನ್ಗೆ ಈ ರೀತಿಯ ಒಂದು ಶಿಕ್ಷೆಯನ್ನು ವಿಧಿಸಿದೆ. ನಂತರ ಅವನಿಗೆ ಆ ಒಂದು ದಂಡವನ್ನು ವಿಧಿಸಿದಂತಹ ಹಣವನ್ನು ಅಂದರೆ $20,000 ಒದಗಿಸಲು ಸಾಧ್ಯವಾಗದೇ ಇದ್ದರಿಂದ ಅವನು ಇನ್ನೂ ಕೂಡ ಜೈಲಿನಲ್ಲಿಯೇ ಇದ್ದಾನೆ. ಅಮೆರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದ ಘಟನೆ ಇದು. ಅಮೆರಿಕದ ಒಂದು ಸ್ಥಳ ಇದು ಟೆಕ್ಸಸ್ ಅನ್ನೋದು. ಆ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಈ ಒಂದು ಕೃತ್ಯದಿಂದ ಆ ಹೆಮ್ಮರ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತು ಹೋಗಿದೆ. ಅಂದರೆ ಅವನು ಮರಕ್ಕೆ ಸಸ್ಯ ನಾಶಕವನ್ನು ಬಳಸಿದ್ದ ಕಾರಣ ಆ ಮರ ಅರ್ಧಕ್ಕೂ ಹೆಚ್ಚು ಭಾಗ ಸುಟ್ಟು ಹೋಗಿದೆ, ಬತ್ತಿ ಹೋಗಿದೆ, ಸತ್ತು ಹೋಗಿದೆ. ಈ ಒಂದು ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ $1,00,000ಕ್ಕೂ ಹೆಚ್ಚು ದೇಣಿಗೆ ಬಂದಿವೆ. ಆದರೇನು ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯುಷ್ಯ ಕೋರಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ಮರಕ್ಕೆ ಇಲ್ಲಿ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಆ ಮರಗಳಿಂದ ಪ್ರಕೃತಿಗೆ ಸಿಗುವಂತಹ, ಪರಿಸರಕ್ಕೆ ಸಿಗುವಂತಹ ಅನುಕೂಲಗಳು ನಮಗೆಲ್ಲ ಗೊತ್ತೇ ಇದೆ. ಈ ಒಂದು ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದಂತಹ ಕ್ರಮವನ್ನು ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆ $1,00,000ಕ್ಕೂ ಹೆಚ್ಚು ದೇಣಿಗೆ ಅಂದರೆ ಒಂದು ಪ್ರಜೆಗಳಿಂದ ಸಂಗ್ರಹಿಸಿದ ಹಣವನ್ನು ಉಪಯೋಗಿಸಿದೆ. ಆದರೂ ಕೂಡ ಆ ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲಿ ಎಂಬುದಾಗಿ ಅಲ್ಲಿರ್ತಕ್ಕಂತಹ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು, ಮರಗಳನ್ನು ಇಷ್ಟಪಡುವಂತಹ, ಪ್ರೀತಿಸುವಂತಹ ಜನರು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಟ್ಟು ಮರಕ್ಕೆ ದೀರ್ಘಾಯುಷು ಕೋರಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಮುಂದುವರಿಯುತ್ತಾ, ಈ ಸುದ್ದಿಯೊಡನೆ ಹೋಲಿಸಲು ತಕ್ಕನಾದ ನಮ್ಮ ದೇಶದ ಈಚಿನ ಸುದ್ದಿಯೊಂದು ಹೀಗಿದೆ. ಈ ಸುದ್ದಿಯೊಂದಿಗೆ ಹೋಲಿಸಲು ಈ ಥರದ್ದೇ ಒಂದು ಘಟನೆ ನಮ್ಮ ದೇಶದಲ್ಲೂ ಕೂಡ ಇತ್ತೀಚೆಗೆ ನಡೆದಿದೆ. ಆ ಸುದ್ದಿಯೊಂದು ಹೇಗಿದೆ ನೋಡೋಣ. ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ, ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಆ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು. ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. ಇಷ್ಟರಲ್ಲಿಯೇ ಆ ಮರವನ್ನು ಕಡಿದು ಉರುಳಿಸಿದರೆ ಆಶ್ಚರ್ಯವೇನೂ ಇಲ್ಲ. ಅಂತಹದೇ ಅಮೆರಿಕದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಆಧರಿಸಿ ಲೇಖಕರು ನಮ್ಮದೇ ಆದಂತಹ ದೇಶದಲ್ಲಿಯೂ ಕೂಡ ಒಂದು ಸುದ್ದಿ ನಡೆಯಿತು. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿಯೇ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಘಟನೆ. ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ, ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿ, ಪ್ರಭಾವಯುತ ವ್ಯಕ್ತಿಯೊಬ್ಬರ ಮನೆ ಇದೆ. ಆ ಮರದಿಂದ ನಮಗೆ ತೊಂದರೆ ಆಗ್ತಿದೆ ಎನ್ನುವಂತಹ ದೂರನ್ನು ಆ ಗಣ್ಯ ವ್ಯಕ್ತಿ. ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟರಲ್ಲಿಯೇ ಆ ಮರವನ್ನು ಕಡಿದು ಉರುಳಿಸಿದರೂ ಕೂಡ ಆಶ್ಚರ್ಯವೇನೂ ಇಲ್ಲ. ಮುಂದುವರಿಯುತ್ತಾ, ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ. ಮಾತ್ರವಲ್ಲ, ತಮ್ಮ ಕೈಲಾದನ್ನೆಲ್ಲ ಮಾಡುತ್ತಾರೆ. 200 ವರ್ಷಗಳ ಸಂಸ್ಕೃತಿಯ ಅಮೆರಿಕ ದೇಶದಲ್ಲಿ ಯಾರಿಗೋ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದಂತಹ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯು ನಮ್ಮ ದೇಶದಲ್ಲಿ, ಅಂದರೆ
ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ. ಮಾತ್ರ ಅಲ್ಲ, ತಮ್ಮ ಕೈಲಾದದ್ದನ್ನೆಲ್ಲ ಕೂಡ ಮರ ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾರೆ. 200 ವರ್ಷಗಳ ಸಂಸ್ಕೃತಿಯ ಅಮೆರಿಕ ದೇಶದಲ್ಲಿ ಯಾರಿಗೋ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಒಂದು ಗೋಜಿಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದಂತಹ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯು ನಮ್ಮ ದೇಶದಲ್ಲಿ. ಮುಂದುವರಿಯುತ್ತಾ, 2 ತೀರ ಭಿನ್ನವಾದ ದೃಷ್ಟಿಕೋನಗಳು. ಆ ಅಮೇರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಈ ನಮಗಾದರೂ ಇಂದಷ್ಟೇ ಮುಖ್ಯವಾದದ್ದು, ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ. ಕಾನೂನಿಗೂ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ. ಅಂದರೆ ಇಲ್ಲಿ ಅಮೆರಿಕದಲ್ಲಿ ಮರವನ್ನು ಉಳಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ, ಹಾಗೆಯೇ ನಮ್ಮ ದೇಶದಲ್ಲಿ ಮರವನ್ನು ಕಡಿದು ಹಾಕಲು ಏನೆಲ್ಲ ಪ್ರಯತ್ನಗಳು ಮಾಡುತ್ತಾರೆ. 2 ದೃಷ್ಟಿಕೋನಗಳು ಕೂಡ ಭಿನ್ನವಾಗಿವೆ. ಆ ಅಮೆರಿಕೆಯ ಜನರಲ್ಲಿ ಮುಂದೆ ಅಂದರೆ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ, ಮುಂದಿನ ಜನಾಂಗದಲ್ಲಿ ಆಸಕ್ತಿ ಇದೆ. ಮುಂದಿನ ಜನಾಂಗಕ್ಕಾಗಿ ಮರಗಳನ್ನು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಈ ನಮಗಾದರೂ ಇಂದಷ್ಟೇ ನಾವು ಇವತ್ತಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ, ನಾಳೆಯ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದಂತಹ ವಿಚಾರ ಆಗಿಬಿಟ್ಟಿದೆ. ಮರ ಕಡಿಯುವುದು ಕಾನೂನಿಗೆ ವಿರುದ್ಧವಾಗಿದ್ದರೂ ಕೂಡ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ಕೂಡ ನೋಡುತ್ತಿದ್ದೇವೆ ಪ್ರತಿನಿತ್ಯ. ಅಂದರೆ ಮರಗಳನ್ನು ಕಡಿಯುವುದು ನಾವು ನಮ್ಮ ಜನ. ರಾಜ್ಯದ ಹೆದ್ದಾರಿಗಳಲ್ಲಿ ಹಾಡು ಹಗಲಿನಲ್ಲಿಯೇ ಈ ಒಂದು ಮರಗಳನ್ನು ಕಡಿಯುವುದನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೋಡುತ್ತಿದ್ದೇವೆ. ಇಂತಹ ಮರಗಳನ್ನು ಕಡಿಯುವಂತಹ ವಿಚಾರ ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತಿರುತ್ತವೆ. ಮತ್ತೆ ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತವೆ. ಅಂದರೆ ಇಲ್ಲಿ ಮನುಷ್ಯರನ್ನು ಕೊಲೆ ಮಾಡುವುದಷ್ಟೇ ಕೊಲೆ ಅಲ್ಲ, ಮರಗಳನ್ನು ಕಡಿಯುವುದು ಕೂಡ ಕೊಲೆನೇ. ಉಪಾಯದಿಂದ ಮೋಸದಿಂದ ಕೂಡ ಮರಗಳನ್ನು ಕಡಿತಾ ಇದ್ದಾರೆ. ಮೊದಲು ಸ್ವಲ್ಪ ತೊಗಟೆಯನ್ನು ತೆಗೆದು, ತೊಗಟೆ ಅಂದರೆ ಆ ಒಂದು ಮರದ ಮೇಲೆ ಇರ್ತಕ್ಕಂತಹ ಸ್ಕಿನ್ನು, ಮರದ ಮೇಲೆ ಇರ್ತಕ್ಕಂತಹ ಚರ್ಮ, ತೊಗಟೆ. ಆಮೇಲೆ ಚಕ್ಕೆ ಕೆತ್ತಿ, ಸೊಪ್ಪು ಕಿತ್ತು, ಕೊಂಬೆ ಕಡಿದು ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತದೆ. ಇಲ್ಲಿ ಮರಗಳನ್ನು ಕಡಿಬೇಕಾದ್ರೆ ಸ್ವಲ್ಪ ತೊಗಟೆಯನ್ನು, ಚರ್ಮವನ್ನು ತೆಗಿತಾರೆ. ಆ ನಂತರ ಚಕ್ಕೆಯನ್ನು ತೆಗಿತಾರೆ. ಆಮೇಲೆ ಸೊಪ್ಪನ್ನು ಕಿತ್ಕೊಳ್ತಾರೆ. ಕೊಂಬೆಯನ್ನು ಕಡಿದು ನಿಧಾನವಾಗಿ ಮರಗಳನ್ನೇ ಉರುಳಿಸಿ ಬಿಡುತ್ತಾರೆ. ಇವನ್ನೆಲ್ಲ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ ಎನ್ನುತ್ತಾರೆ ಲೇಖಕರು. ಮುಂದುವರಿಯುತ್ತಾ, ಒಂದು ಮರದ ಬೆಲೆ ಏನು ಎಂದು ತಿಳಿದುಕೊಳ್ಳುವ ಗೋಜಿಗೂ ನಾವು ಹೋಗಿಲ್ಲ. ಒಂದು ಮರವನ್ನು ಕಡಿಯುವುದರಿಂದ, ಒಂದು ಮರವನ್ನು ನಾವು ನಾಶ ಮಾಡುವುದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಳ್ಳಲು ಹೋಗುವುದೇ ಇಲ್ಲ. ಬೆಲೆ ಕಟ್ಟಲು ಮರದ ದಪ್ಪ, ಎತ್ತರ, ಅದರ ಉಪಯೋಗ, ಅಂದಾಜು ಇದೆಲ್ಲ ಅಗತ್ಯವೆಂದು ಯಾರಾದರೂ ಹೇಳಬಹುದು, ನಿಜ. ನಾವು ಬಲ್ಲ ಬೆಲೆ ಇದನ್ನೇ ಅವಲಂಬಿಸಿರುತ್ತದೆ. ಆದರೆ ಮರದ ನಿಜವಾದ ಬೆಲೆ ಏನೆಂಬುದನ್ನು ನಾವು ಯೋಚಿಸಿಯೇ ಇಲ್ಲ. 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ಮರಕ್ಕೆ ನಾವು ಕಟ್ಟಬಹುದಾದಂತಹ ಬೆಲೆ ಹೇಗಿರುತ್ತದೆ ಎಂದರೆ, ಮರ ಎಷ್ಟು ದಪ್ಪ ಇದೆ, ಅದರ ಎತ್ತರ ಎಷ್ಟಿದೆ, ಅದರ ಉಪಯೋಗ ಯಾವ ರೀತಿಯಾಗಿ ನಾವು ಮಾಡಬಹುದು. ಅಂದರೆ ಆ ಮರದಿಂದ ನಾವು ಮನೆಗೆ ಬೇಕಾದಂತಹ ಸಲಕರಣೆಗಳನ್ನು ಮಾಡಲು, ನಾವು ಮನೆಯಲ್ಲಿ ಉಪಯೋಗಿಸುವಂಥ ಕುರ್ಚಿ, ಮೇಜು, ಸಲಕರಣೆಗಳ ಉಪಯೋಗ ಆಗಿರಬಹುದು, ಅಥವಾ ಮನೆಯನ್ನು ಕಟ್ಟಲು ಉಪಯೋಗಿಸಬಹುದಾದಂತಹ ಮರಮುಟ್ಟುಗಳಿರಬಹುದು. ಹೀಗೆ ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಎಂದು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಬೆಲೆಯನ್ನು ನಿರ್ಧಾರ ಮಾಡುತ್ತಾರೆ. ನಾವು ಬಲ್ಲ ಬೆಲೆ ಇದನ್ನೇ ತಾನೇ ಅವಲಂಬಿಸಿರುತ್ತದೆ. ಆದರೆ ಮರದ ನಿಜವಾದ ಬೆಲೆಯೊಂದನ್ನು ಏನು, ನಿಜವಾದ ಮರದ ಬೆಲೆ ಏನೆಂಬುದನ್ನು ನಾವು ಯೋಚನೆಯೇ ಮಾಡುವುದಿಲ್ಲ.
ಇವತ್ತು ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೀಗೆ ಹೇಳುತ್ತಾರೆ. ತಿಳಿಯೋಣ ಮುಂದಕ್ಕೆ. ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದರೆ ಯಾರು ನಂಬುತ್ತಾರೆ? ಈ ವಿವರ ನೋಡಿ. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ. ಅದು ಹೀರಿಕೊಳ್ಳುವ ಇಂಗಾಲಜನಕದ ಬೆಲೆ 5 ಲಕ್ಷ. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ. ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ. ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ. ಪಶು ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಎಂತಹ ಸೊಗಸಾದ ಬೆಲೆಯನ್ನು ಕಟ್ಟುತ್ತಾರೆ ವಿಜ್ಞಾನಿಗಳು. ಗಮನಿಸಿ ಮರಗಳ ಒಂದು ಬೆಲೆಯನ್ನು. ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚು ಎಂಬುದಾಗಿ ವಿಜ್ಞಾನಿಗಳು ಹೇಳುತ್ತಾರೆ. ಅದನ್ನು ವಿವರಣೆಯನ್ನು ಕೂಡ ಕೊಡ್ತಾರೆ. ಯಾವ ರೀತಿ ಅಂದರೆ, ಒಂದು ಮರ ಉತ್ಪಾದಿಸುವ ಆಮ್ಲಜನಕ ಅಂದರೆ ಆಕ್ಸಿಜನ್ ಎಷ್ಟು ಅಂದರೆ 2.5 ಲಕ್ಷ. ಅದು ಹೀರಿಕೊಳ್ಳುವಂತಹ ಇಂಗಾಲಜನಕದ ಬೆಲೆ 5 ಲಕ್ಷ. ಮಣ್ಣಿನ ಸವೆತವನ್ನು ತಡೆಯುವುದರ ಬೆಲೆ 2.5 ಲಕ್ಷ. ನೀರು ಭೂಮಿಯಲ್ಲಿ ಭೂಮಿ ನೀರನ್ನು ಹೀರಿಕೊಂಡು ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದು ಕೂಡ ಮರ ಬೆಲೆ 3 ಲಕ್ಷ. ಇನ್ನು ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ. ಅದು ನಮಗೆ ಆಹಾರವಾಗಿ ಉಪಯೋಗಕ್ಕೆ ಬರಬಹುದು ಅಥವಾ ಗೊಬ್ಬರವಾಗಿ ಉಪಯೋಗಕ್ಕೆ ಬರುತ್ತದೆ. ಈ ಎರಡರ ಬೆಲೆ ಸೇರಿದಾಗ ಅದು 2 ಲಕ್ಷ. ಇನ್ನು ಪಶು ಪಕ್ಷಿಗಳಿಗೆ, ನಾವು ಸಾಕುವಂತಹ ಪಶುಗಳಿಗೆ ಹಾಗೂ ಆ ಮರದಲ್ಲಿ ವಾಸಿಸುವಂತಹ ಪಕ್ಷಿಗಳಿಗೆ, ಕ್ರಿಮಿ ಕೀಟಗಳಿಗೆ ಆಶ್ರಯವನ್ನು ಕೂಡ ನೀಡುತ್ತದೆ. ಅವುಗಳ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕಿಕೊಳ್ಳಬಹುದು. ಅಂದರೆ ಮರದ ಒಂದು ಸ್ಟೆಮ್ ಏನಿರುತ್ತೆ ಅದರ ಬೆಲೆ ಎಷ್ಟಾಗುತ್ತೆ ಎಂಬುದನ್ನು ನೀವು ಲೆಕ್ಕ ಹಾಕಿಕೊಳ್ಳಬಹುದು. ಇದೆಲ್ಲವನ್ನು ಮೀರಿದ ಬೆಲೆಯೊಂದಿದೆ. ಅದೇ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕು ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಅದಕ್ಕೆ ಬೆಲೆಯನ್ನು ನಿಗದಿ ಮಾಡಬೇಕು. ಅದೆಲ್ಲದಕ್ಕಿಂತ ಮೀರಿ ಮತ್ತೊಂದು ಬೆಲೆ ಇದೆ. ಅದು ಏನೆಂದರೆ ಮನುಕುಲವನ್ನು ಕಾಪಾಡಲು, ಮನುಷ್ಯ ಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಇದ್ದರೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ ಎಂಬುದಾಗಿ ಇಲ್ಲಿ ಲೇಖಕರಾದಂತಹ ಆಮಾನಾಯಕ ಅವರು ಅಮೆರಿಕೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ವಿವರಿಸುವುದರ ಮೂಲಕ ಹಾಗೂ ಭಾರತದಲ್ಲಿ ಮರ ಕಡಿಯುವ ಒಂದು ವಿಚಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಅವರು ಸ್ಪಷ್ಟವಾಗಿ ಇಲ್ಲಿ ವಿವರಣೆಯನ್ನು ನೀಡುತ್ತಾರೆ. ಒಂದು ಮರವನ್ನು ನಾವು ಯಾವ ರೀತಿ ಬೆಲೆ ಕಟ್ಟಬೇಕು, ಆ ಮರಕ್ಕೆ ಇರುವಂತಹ ಬೆಲೆ ಏನು ಎಂಬುದನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಅವರು ನಮಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದ ನಾವು ಪ್ರಕೃತಿಯನ್ನು ಕಾಪಾಡಬೇಕು. ಆ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಗಿಡ ಮರಗಳ ಉಪಯೋಗವನ್ನು ನಾವು ನಿಜವಾಗಿಯೂ ತಿಳಿದುಕೊಂಡಾಗ ಅವುಗಳ ಬಗ್ಗೆ ನಮಗೆ ಕಾಳಜಿ ಬರುತ್ತದೆ ಎಂಬುದನ್ನು ಗದ್ಯಪಾಠದ ಮೂಲಕ ಲೇಖಕರು ವಿವರಣೆಯನ್ನು ನೀಡಿದ್ದಾರೆ. ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಅಂತರ್ಜಲ ಅಂದರೆ ಭೂಮಿಯ ಆಳದಲ್ಲಿರತಕ್ಕಂತಹ ನೀರು. ಗೊಡವೆ ಅಂದರೆ ಉಸಾಬರಿ ಗೋಜು. ಡಾಲರ್ ಅಂದರೆ ಅಮೇರಿಕಾದ ರೂಪಾಯಿ. ತೆತ್ತು ಅಂದರೆ ನೀಡಿ ಕೊಟ್ಟು ಎಂಬರ್ಥ. ದೂರು ಅಂದರೆ ಅಹವಾಲು ಮೊರೆ. ದೇಣಿಗೆ ಅಂದರೆ ಚಂದ ವಂತಿಕೆ ದಾನ ಎಂಬ ಅರ್ಥವನ್ನು ನೀಡುತ್ತದೆ. ಲಭಿಸು ಅಂದರೆ ದೊರಕು ಪ್ರಾಪ್ತವಾಗು. ಸಜೆ ಅಂದರೆ ಶಿಕ್ಷೆ ಸೆರೆಮನೆ ವಾಸ ದಂಡನೆ. ಕೃತ್ಯ ಅಂದರೆ ಕೆಲಸ. ಜಾಮೀನು ಪದದ ಅರ್ಥ ಹೊಣೆ ಒತ್ತೆ. ತೊಗಟೆ ಎಂದರೆ ಸಿಪ್ಪೆ. ದಿಮ್ಮೆ ಎಂದರೆ ಕತ್ತರಿಸಿದಂತಹ ಮರ ಅಥವಾ ಕೊರಡು. ದೃಷ್ಟಿಕೋನ ಅಂದರೆ ನೋಡುವ ರೀತಿ. ಪ್ರವಾಹ ಅಂದರೆ ನೀರು ತುಂಬಿ ಹರಿಯುವುದು. ವೃಕ್ಷ ಅಂದರೆ ಮರ ತರು. ಸಸ್ಯ ನಾಶಕ ಅಂದರೆ ಗಿಡಗಳನ್ನು ಕೊಲ್ಲುವ ರಾಸಾಯನಿಕವನ್ನು ಸಸ್ಯ ನಾಶಕ ಎಂದು ಕರೆಯುತ್ತಾರೆ. ಇನ್ನು ಪ್ರಶ್ನೋತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ.
ಪ್ರಶ್ನೆ 1, ವಾಲ್ಕೆಲನ್ ಮಾಡಿದ ಅಪರಾಧವೇನು? ಒಂದು ವಾಕ್ಯದ ಪ್ರಶ್ನೆಗಳು. ವಾಲ್ಕೆಲನ್ ಮಾಡಿದ ಅಪರಾಧವೇನು ಅಂದರೆ 500 ವರ್ಷಗಳಷ್ಟು ಹಳೆಯದಾದಂತಹ ಮರವನ್ನು ಸಸ್ಯ ನಾಶಕವನ್ನು ಬಳಸಿ ನಾಶ ಮಾಡಲು ಪ್ರಯತ್ನ ಮಾಡಿದ್ದು. ಇನ್ನು ಎರಡನೆಯದು, ವಾಲ್ಕೆಲನ್ಗೆ ಅಮೆರಿಕೆಯ ನ್ಯಾಯಾಲಯ ಯಾವ ಶಿಕ್ಷೆಯನ್ನು ನೀಡಿತು? ಮರವನ್ನು ಉಳಿಸಲು ಔಸ್ಟನ್ ನಗರ ಪಾಲಿಕೆಗೆ ಎಷ್ಟು ದೇಣಿಗೆ ಬಂತು? ಭಾರತ ಮತ್ತು ಅಮೆರಿಕದ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ಅಮೆರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರೆ? ಹಾಮಾನಾಯಕರು ಹೇಳುವಂತೆ ಎಲ್ಲವನ್ನೂ ಮೀರಿದ ಮರದ ಬೆಲೆ ಯಾವುದು? ಹಾಗೂ 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ, ಮರವನ್ನು ಉಳಿಸಲು ಅಮೆರಿಕದ ವೃಕ್ಷ ಪ್ರೇಮಿಗಳು ಯಾವ ರೀತಿ ಸ್ಪಂದಿಸುತ್ತಾರೆ? ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿನ ಮರ ತೆಗೆಸಲು ಹೇಗೆ ಪ್ರಯತ್ನಿಸಿದರು? ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾತಂಕವಾಗಿ ನಡೆಯುತ್ತದೆ? ಇದು 3-4 ವಾಕ್ಯದ ಪ್ರಶ್ನೆಗಳು. ಇನ್ನು 8-10 ವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ, ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದನ್ನು ವಿಜ್ಞಾನಿಯೊಬ್ಬರು ಹೇಗೆ ಲೆಕ್ಕ ಹಾಕಿದ್ದಾರೆ? ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೆರಿಕದ ಜನರ ನಡುವೆ ಇರುವಂತಹ ವ್ಯತ್ಯಾಸ ಏನು? ಸಂದರ್ಭ: ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ನೀಡುತ್ತಿದ್ದಾರೆ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. ಇದಾಗಿದೆ ಅಲ್ಲಿ ಬಂದಿರುವಂತಹ ಸಂದರ್ಭ ಸಹಿತ ಉತ್ತರಗಳು. ಭಾಷಾಭ್ಯಾಸದಲ್ಲಿ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಎಂದು ಕೇಳಲಾಗಿದೆ. ಮರ ಪದಕ್ಕೆ ಸಮಾನಾರ್ಥಕ ಪದ ವೃಕ್ಷ. ಭೂಮಿ ಪದಕ್ಕೆ ಸಮಾನಾರ್ಥಕ ಪದ ಪೃಥ್ವಿ. ದೇಣಿಗೆ ಪದಕ್ಕೆ ಸಮಾನಾರ್ಥಕ ಪದ ದೇಣಿಗೆ ಎಂದರೆ, ನೀವು ಪದಗಳ ಅರ್ಥದಲ್ಲೂ ಕೂಡ ನೋಡಬಹುದು. ದೇಣಿಗೆ ಎಂಬ ಪದದ ಅರ್ಥವನ್ನು ನೀವು ನೋಡಿದಾಗ ಚಂದ ವಸೂಲಿ ಮಾಡುವಂತಹದ್ದು, ವಂತಿಕೆಯನ್ನು ಮಾಡುವಂತಹದ್ದು, ದಾನವನ್ನು ಮಾಡ್ತಕ್ಕಂಥದ್ದು, ಇದನ್ನು ದೇಣಿಗೆ ಅಂತ ಕರೀತಾರೆ. ನೀವು ಸಮಾನಾರ್ಥಕ ಪದಗಳಲ್ಲಿ ಯಾವುದಾದರೂ ಒಂದು ಪದವನ್ನು ಬರೀಬಹುದು. ದೇಣಿಗೆ ಅಂದರೆ ಚಂದ ವಸೂಲಿ ಎಂಬ ಅರ್ಥವನ್ನು. ಇನ್ನು ಸಜೆ ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಪದ ಸಜೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಸಮಾನಾರ್ಥಕ ಪದಗಳು ಅಂದರೆ ಒಂದು ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಭಿನ್ನ ಭಿನ್ನ ಪದಗಳು, ಬೇರೆ ಬೇರೆ ಪದಗಳು. ಇಲ್ಲಿ ಮರ ಪದಕ್ಕೆ ವೃಕ್ಷ, ಭೂಮಿ ಪೃಥ್ವಿ, ದೇಣಿಗೆ ಚಂದ, ಸಜಾ ಶಿಕ್ಷೆ, ಹೀಗೆ ಸಮಾನಾರ್ಥಕ ಪದಗಳನ್ನು ಬರೆಯಬಹುದು. ಇನ್ನು ತತ್ಸಮ ತದ್ಭವಗಳನ್ನು ನೋಡಿ. ವರ್ಷ ವರುಷ, ದೃಷ್ಟಿ ದಿಟ್ಟಿ, ಆಶ್ಚರ್ಯ ಆಶ್ಚರ್ಯ, ಹೀಗೆ ತತ್ಸಮ ತದ್ಭವಗಳನ್ನು ಬರಬಹುದು. ಇನ್ನು ದೃಷ್ಟಿ, ಇಲ್ಲಿ ಸ್ವಂತ ವಾಕ್ಯದಲ್ಲೇ ಬರೆಯಿರಿ. ದೃಷ್ಟಿಕೋನ, ಸಂಸ್ಕೃತಿ, ಪ್ರಾರ್ಥನೆ, ದೇಣಿಗೆ, ಸುದ್ದಿ. ಇಲ್ಲಿ ದೃಷ್ಟಿಕೋನ, ನಾವು ಮರಗಳನ್ನು ನೋಡುವಂತಹ ದೃಷ್ಟಿಕೋನ, ಅದರ ಬೆಲೆಯನ್ನು ಕಟ್ಟುವಂತಹ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಸಂಸ್ಕೃತಿ, ಭಾರತ ಸಂಸ್ಕೃತಿ ಹಾಗೂ ಅಮೆರಿಕ ಸಂಸ್ಕೃತಿ ಭಿನ್ನ ಭಿನ್ನವಾಗಿದೆ. ಪ್ರಾರ್ಥನೆ, ನಮ್ಮ ಶಾಲೆಯಲ್ಲಿ ಬೆಳಗಿನ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಿಗೆ ಮಾಡಿದೆವು. ದೇಣಿಗೆ, ಮರಗಳನ್ನು ಉಳಿಸಲು ಅಮೆರಿಕ ಸರ್ಕಾರದಲ್ಲಿ ಜನಗಳು ದೇಣಿಗೆಯನ್ನು ಸಂಗ್ರಹಿಸಿದರು. ಸುದ್ದಿ, ಈ ದಿನದ ಸುದ್ದಿ ಅತ್ಯಂತ ಆಸಕ್ತಿದಾಯಕವಾಗಿದೆ. ಹೀಗೆ ಸ್ವಂತ ವಾಕ್ಯದಲ್ಲಿ ಬರೆಯಬಹುದು. ನಂತರ ನೋಡಿ ವಿರುದ್ಧಾರ್ಥಕ ಪದಗಳು. 1ನೇ ಪದ ಬಹಿರಂಗ. ವಿರುದ್ಧಾರ್ಥಕ ಪದಗಳು ಬಹಿರಂಗ, ಅಂತರಂಗ. ನಿಧಾನ, ನಿಧಾನ, ನಿಧಾನ ಪದಕ್ಕೆ ವಿರುದ್ಧ ಪದ ಆರೋಗ್ಯ, ಅನಾರೋಗ್ಯ. ಉಳಿಸು, ಬೆಳೆಸು, ಉಳಿಸು ಅಳಿಸು, ಆಸಕ್ತಿ, ನಿರಾಸಕ್ತಿ. ನಿಧಾನ, ವೇಗ, ಬೇಗ. ಹೀಗೆ ನೀವು ವಿರುದ್ಧಾರ್ಥಕ ಪದಗಳನ್ನು ಬರೆಯಬಹುದು. ಇನ್ನು ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ದೀರ್ಘಾಯುಷ್ಯು, ದೀರ್ಘ ಪ್ಲಸ್ ಆಯುಷ್ಯು. ಪತ್ರಗಳನ್ನಿಡು, ಪತ್ರಗಳನ್ನು ಪ್ಲಸ್ ಇಡು. ಸಾವಿರಾರು, ಸಾವಿರ ಪ್ಲಸ್ 6. ಶುಭಾಶಯ, ಶುಭ ಪ್ಲಸ್ ಆಶಯ. ಮರ ಒಂದು, ಮರ ಪ್ಲಸ್ 1. ವಿಜ್ಞಾನಿಯೊಬ್ಬ, ವಿಜ್ಞಾನಿ ಪ್ಲಸ್ ಒಬ್ಬ. ಪದಗಳನ್ನು ಬಿಡಿಸಿ ಬರೆಯಿರಿ ಎಂದಾಗ. ಇನ್ನು ಆ ಪಟ್ಟಿ ಬಿ ಪಟ್ಟಿ ನೀವು ನೋಡಬಹುದು. ಇಲ್ಲಿ ಲೇಖನ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲೇಖನ ಚಿಹ್ನೆಯ ಹೆಸರು ಒಂದು ಕಡೆ, ಇನ್ನೊಂದು ಕಡೆ ಲೇಖನ ಚಿಹ್ನೆ. ಅಲ್ಪ ವಿರಾಮ ಅಂದಾಗ ನಿಮಗೆ ಅಲ್ಪ ವಿರಾಮ ಇಲ್ಲಿ ಹೋಲಿಕೆ ಮಾಡುವುದು ಈ ಅಕ್ಷರದಲ್ಲಿ ಇರ್ತಕ್ಕಂತಹ ಅಲ್ಪ ವಿರಾಮ. ಪ್ರಶ್ನಾರ್ಥಕ ಆ ಒಂದು ಗುರುತನ್ನು ಇರ್ತಕ್ಕಂತಹದ್ದು. ಆಶ್ಚರ್ಯ ಸೂಚಕ ಉ. ಅರ್ಧ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆಯನ್ನು ನೋಡಬಹುದು ನೀವು ಈ ಅಕ್ಷರದಲ್ಲಿ. ಹಾಗೆಯೇ ಉದ್ಧರಣ ಚಿಹ್ನೆಯನ್ನು ನೋಡ್ಬೋದು ಆ ಅಕ್ಷರದಲ್ಲಿ. ಅಲ್ಪ ವಿರಾಮ ಚಿಹ್ನೆಯಲ್ಲಿ
ನೀವು ಉದ್ಧರಣ ಚಿಹ್ನೆ ಅಂದರೆ ಡಬಲ್ ಕೋಟ್ಸು ಈ ಅಕ್ಷರದಲ್ಲಿ ನೋಡ್ತಾ ಇದ್ದೀರಾ. ಇದಾಗಿದೆ, ಹೊಂದಿಸಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ, ಬರೆಯುವುದು ಹೇಗೆ ಎಂದು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಗಮನಿಸಿ ವಿದ್ಯಾರ್ಥಿಗಳು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಗಾಗಿ. ಧನ್ಯವಾದಗಳು.